ಸುಮಾರು ಜನ ಕೆಲವೊಂದೆಲ್ಲ ಕಮೆಂಟ್ಸ್ ಕೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಅಂದರೆ ಇಟ್ ಇಸ್ ನಾಟ್ ಅಬೌಟ್ ಮೀ, ಇಟ್ ಇಸ್ ಅಬೌಟ್ somebody else. But I would request everyone that, let's leave the past. ಮುಗ್ದೋಗಿದೆಲ್ಲ ಮುಗ್ದೋಯ್ತು. ಸೊ ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅದರ ಬಗ್ಗೆ ಕಮೆಂಟ್ ಅಂದರೆ ಲೆಟ್ಸ್ ನಾಟ್ ಡಿಸ್ರೆಸ್ಪೆಕ್ಟ್ ಎನಿ ಹ್ಯೂಮನ್ ಬೀಯಿಂಗ್ ಟು ಅ ಲೆವೆಲ್ ವೇರ್ ನಾವು ನಮ್ಮ ಬಗ್ಗೆ ಅಸಹ್ಯ ಪಡ್ಕೋಬಾರ್ದು. ಆ ಥರದ ಕಮೆಂಟ್ಸ್ ನಾವು ಬೇರೆಯವ್ರ ಬಗ್ಗೆನೂ ಮಾಡಬಾರ್ದು. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ದಟ್ let's be humans first, and let's respect each and everyone. Everybody has their own life. So ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಒಳ್ಳೊಳ್ಳೆ ಕಮೆಂಟ್ಸ್ ನೋಡೋಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಬಗ್ಗೆ ಕಮೆಂಟ್ಸ್ ನೋಡೋಕೆ ಇಷ್ಟಪಡ್ತೀನಿ. ನೀವು ಕ್ಷಮಿಸ್ಬೋದು ಸರ್, ಆದರೆ ಜನ ಅವರನ್ನು ಖಂಡಿತ ಕ್ಷಮಿಸೋದಿಲ್ಲ. ರಶ್ಮಿಕಾ ಅವರನ್ನು ನೀವು ಅವರನ್ನು ಒಂದು ಫಿಲ್ಮಿ ಲೋಕಕ್ಕೆ ಒಂದು ಪರಿಚಯ ಮಾಡಿಕೊಟ್ಟಂತಹವರು. ಅಷ್ಟೇ ಅಲ್ಲದೆ ಅವರು ಯಾವುದೇ ರೀತಿ ಸೂಪರ್ ಸ್ಟಾರ್ ಅಲ್ಲ ಅಂದರೂ ಸಹ ಫಸ್ಟ್ನೇ ಮೂವಿಯಿಂದನೇ ಅವರನ್ನು ಲವ್ ಮಾಡಿ ಎಂಗೇಜ್ಮೆಂಟ್ಸ್ವರೆಗೂ ಸಹ ಅದು ಹೋಗಿತ್ತು. ಆದರೆ ಆ ಕೃತಜ್ಞತೆಯನ್ನು ಅವ್ರು ಇಟ್ಕೊಳ್ಳಲಿಲ್ಲ, ತುಂಬಾ ಕಳ್ಕೊಂಡ್ಬಿಟ್ರು. ಮದುವೆ ಅನ್ನೋದು ಎಲ್ಲರಿಗೂ ಒಂದು ಮಹತ್ವದ ಘಟ್ಟ ಆಗಿರುತ್ತೆ. ಅದನ್ನು ನಾವು ಯಾವ ರೀತಿ ನಿರ್ಧಾರ ತಗೋಬೇಕು ಅಂದರೆ ಅದು ಯಾವುದೇ ರೀತಿ ನಮ್ಮ ಮುಂದಿನ ಜೀವನಕ್ಕೆ ಹಾನಿಯಾಗಬಾರ್ದು. ಆದರೆ ಅವರು ನಿಮ್ಮನ್ನು ಕಾಲಲ್ಲಿ ಒದ್ದು ಹೋದರು. ಆದರೂ ಸಹ ಅವರಿಗೂ ಒಂದು ಪ್ರೈವೇಟ್ ಆಗಿರುವಂತಹ ಒಂದು ಜೀವನ ಇದೆ, ಅವರನ್ನು ಅವ್ರ ಪಾಡಿಗೆ ಬಿಡಿ ಅಂತ ಅಂದ್ಬಿಟ್ರಲ್ಲ, ನೀವು ತುಂಬ ದೊಡ್ಡವರಾಗ್ಬಿಟ್ರಿ. ನಿಮಗಿಂತ ಅವರು ಬೇರೆಯವ್ರ ಕಡೆಯಿಂದನೇ ಅವರು ಇನ್ನೂ ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಹೋಪಲ್ಲಿ ಅಥವಾ ಅವರನ್ನು ತುಂಬ ಜಾಸ್ತಿ ಪ್ರೀತಿ ಮಾಡಿ ನಿಮ್ಮನ್ನು ತಳ್ಳಿ ಹಾಕಿದ್ರು ಅನ್ನೋದು ಅನಿಸತ್ತೆ. ಆದರೂ ಸಹ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಸರ್. ಇಂಥವರಿಂದ ಆದಷ್ಟು ನಂಬಿಕೆ ದ್ರೋಹವನ್ನು ಮಾಡಿಸ್ಕೊಳೋದನ್ನು ನಿಲ್ಲಿಸಿ. ನಿಮಗೆ ಇವ್ರಿಗಿಂತ ಒಳ್ಳೆ ಹುಡುಗಿ ಸಿಗಲಿ. ನೋಡಿ, ಒಂದು ಫಂಕ್ಷನ್ನಲ್ಲಿ ರಶ್ಮಿಕಾ ಹಾಗೇನೆ ವಿಜಯ್ ದೇವರಕೊಂಡ ಅವರು ತಪ್ಪಿಕೊಂಡು ಯಾವ ರೀತಿ ಒಂದು ಮಾಡ್ತಾರೆ. ಈ ಪ್ರೀತಿ ಈ ವಿಡಿಯೋದಲ್ಲಿ ನಿಮಗೆ ಎಂಗೇಜ್ಮೆಂಟಲ್ಲಿ ತಪ್ಪಿಕೊಳ್ಳುವಾಗ ನೋಡಿ ರಶ್ಮಿಕಾ ಅವರಲ್ಲಿ ಆ ಪ್ರೀತಿ ಕಾಣ್ತಾ ಇಲ್ಲ.